ಪಹಲ್ಗಾಮ್ನಲ್ಲಿ ಏಪ್ರಿಲ್ 22ರಂದು ನಡೆದ ಭಯೋತ್ಪಾದಕ ದಾಳಿಯನ್ನು ಭಾರತ, ಅಮೆರಿಕ, ಆಸ್ಟ್ರೇಲಿಯಾ ಮತ್ತು ಜಪಾನ್ ಸೇರಿರುವ ಕ್ವಾಡ್ ಗುಂಪು ತೀವ್ರವಾಗಿ ಖಂಡಿಸಿದೆ. ಪಹಲ್ಗಾಮ್ ದಾಳಿಯಲ್ಲಿ 26 ಜನರು ಮೃತಪಟ್ಟಿದ್ದು, ಅವರಲ್ಲಿ 25 ಭಾರತೀಯರು ಮತ್ತು ಒಬ್ಬ ನೇಪಾಳಿಯೂ ಸೇರಿದ್ದಾರೆ. ವಾಷಿಂಗ್ಟನ್ನಲ್ಲಿ ನಡೆದ ಸಭೆಯ ನಂತರ ಕ್ವಾಡ್ ದೇಶಗಳ ವಿದೇಶಾಂಗ ಸಚಿವರು ಜಂಟಿ ಹೇಳಿಕೆ ನೀಡಿದ್ದು, ದಾಳಿಗೆ ಹೊಣೆಗಾರರಾದವರನ್ನು ಹಾಗೂ ಈ ಘಟನೆಯನ್ನು ಆಯೋಜಿಸಿದವರನ್ನು ಮತ್ತು ಹಣಕಾಸು ನೆರವು ನೀಡಿದವರನ್ನು ಕೂಡ ತಕ್ಷಣ ನ್ಯಾಯಕ್ಕೆ ಒಳಪಡಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಈ ಘಟನೆಯಲ್ಲಿ ಪಾಕಿಸ್ತಾನ ಅಥವಾ ಇತ್ತೀಚಿನ ಭಾರತ-ಪಾಕಿಸ್ತಾನ ಸೈನಿಕ ಸಂಘರ್ಷವನ್ನು ಹೆಸರಿಸಿಲ್ಲ, ಆದರೆ ಎಲ್ಲ ರೂಪದ ಭಯೋತ್ಪಾದನೆಗೆ ವಿರುದ್ಧವಾಗಿ ಕ್ವಾಡ್ ದೇಶಗಳು ಒಟ್ಟಾಗಿ ನಿಲ್ಲುವುದಾಗಿ ಪುನರುಚ್ಚರಿಸಿದ್ದಾರೆ. ಭಾರತ ವಿದೇಶಾಂಗ ಸಚಿವ ಎಸ್. ಜೈಶಂಕರ್ ಅವರು ಈ ದಾಳಿ ಕಾಶ್ಮೀರದ ಪ್ರವಾಸೋದ್ಯಮವನ್ನು ನಾಶ ಮಾಡಲು ಮತ್ತು ಧಾರ್ಮಿಕ ಹಿಂಸೆಯನ್ನು ಪ್ರಚೋದಿಸಲು ಉದ್ದೇಶಿತವಾಗಿತ್ತು ಎಂದು ಹೇಳಿದ್ದಾರೆ. ಭಾರತವು ಭಯೋತ್ಪಾದನೆಗೆ ತಕ್ಕ ಪ್ರತಿಕ್ರಿಯೆ ನೀಡಲು ಹಕ್ಕು ಹೊಂದಿದೆ ಮತ್ತು ಯಾವುದೇ ಅಣು ಬೆದರಿಕೆ ಅಥವಾ ಭಯೋತ್ಪಾದಕರಿಗೆ ರಕ್ಷಣೆ ನೀಡುವುದನ್ನು ಸಹಿಸುವುದಿಲ್ಲ ಎಂದು ಜೈಶಂಕರ್ ಸ್ಪಷ್ಟಪಡಿಸಿದ್ದಾರೆ. ಅಂತಿಮವಾಗಿ ಕ್ವಾಡ್ ದೇಶಗಳು ಭಯೋತ್ಪಾದನೆಗೆ ಯಾವುದೇ ರೂಪದಲ್ಲಿ ಸಹನೆ ಇಲ್ಲ ಎಂದು ಹೇಳಿ, ಎಲ್ಲ ರಾಷ್ಟ್ರಗಳು ಅಂತಾರಾಷ್ಟ್ರೀಯ ಕಾನೂನು ಮತ್ತು ಯುಎನ್ಎಚ್ಸಿಆರ್ಗಳ ಪ್ರಕಾರ ನ್ಯಾಯಕ್ಕಾಗಿ ಸಹಕರಿಸಬೇಕೆಂದು ಆಗ್ರಹಿಸಿವೆ. ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯನ್ ಅವರು ಅಂತಾರಾಷ್ಟ್ರೀಯ ಅಣುಶಕ್ತಿ ಸಂಸ್ಥೆ ಐಜಿಯ ಜೊತೆಗೆ ಇರುವ ಸಹಕಾರವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸುವಂತೆ ಅಧಿಕೃತ ಆದೇಶ ನೀಡಿದ್ದಾರೆ. ಈ ನಿರ್ಧಾರವನ್ನು ಇತ್ತೀಚೆಗೆ ಇಸ್ರೇಲ್ ಮತ್ತು ಅಮೆರಿಕ ನಡುವೆ ನಡೆದ ದಾಳಿಗಳ ನಂತರ ತೆಗೆದುಕೊಳ್ಳಲಾಗಿದೆ. ಇಸ್ರೇಲ್ ಜೂನ್ 13ರಂದು ಇರಾನ್ನ ಪ್ರಮುಖ ಅಣು ಮತ್ತು ಸೈನಿಕ ಕೇಂದ್ರಗಳ ಮೇಲೆ ದಾಳಿ ನಡೆಸಿತ್ತು. ಇದರಲ್ಲಿ ಹಿರಿಯ ಸೇನಾ ಅಧಿಕಾರಿಗಳು ಮತ್ತು ವಿಜ್ಞಾನಿಗಳು ಸಾವನ್ನಪ್ಪಿದ್ದರು. ಇರಾನ್ ಕೂಡ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಗಳ ಮೂಲಕ ಪ್ರತಿಕ್ರಿಯೆ ನೀಡಿತು. ಜೂನ್ 22ರಂದು ಅಮೆರಿಕ 3 ಇರಾನ್ ಅಣು ಕೇಂದ್ರಗಳ ಮೇಲೆ ಬಾಂಬ್ ದಾಳಿ ನಡೆಸಿತು. ಇದಕ್ಕೆ ಪ್ರತಿಯಾಗಿ ಇರಾನ್ ಕತಾರ್ನ ಅಮೆರಿಕ ಸೇನಾ ತಾಣದ ಮೇಲೆ ದಾಳಿ ನಡೆಸಿತು. ಈ ಘಟನಾವಳಿಗಳ ಮಧ್ಯೆ ಇರಾನ್ ಸಂಸತ್ತಿನಲ್ಲಿ ಐಜಿಯ ಜೊತೆಗಿನ ಸಹಕಾರವನ್ನು ಸ್ಥಗಿತಗೊಳಿಸುವ ಬಗ್ಗೆ ಮಸೂದ್ ಪೆಜೆಶ್ಕಿಯನ್ ನೇತೃತ್ವದ ಸರ್ಕಾರಕ್ಕೆ ಅಧಿಕಾರ ನೀಡುವ ಕಾಯ್ದೆ ಅಂಗೀಕಾರವಾಯಿತು. ಈ ಕಾಯ್ದೆ ಪ್ರಕಾರ ಇರಾನ್ನ ಅಣು ಸೌಲಭ್ಯಗಳು ಮತ್ತು ವಿಜ್ಞಾನಿಗಳ ಭದ್ರತೆ ಖಚಿತವಾಗುವವರೆಗೆ ಐಎ ನಿರೀಕ್ಷಕರು ದೇಶಕ್ಕೆ ಪ್ರವೇಶಿಸಬಾರದು. ಈ ನಿರ್ಧಾರವನ್ನು ಇರಾನ್ ಸಂವಿಧಾನ ಪರಿಪಾಲನಾ ಮಂಡಳಿ ಮತ್ತು ಉನ್ನತ ರಾಷ್ಟ್ರೀಯ ಭದ್ರತಾ ಮಂಡಳಿ ಅನುಮೋದಿಸಿದೆ. ಇರಾನ್ ಈ ನಿರ್ಧಾರವನ್ನು ತನ್ನ ಪ್ರಭುತ್ವ ಮತ್ತು ಭದ್ರತೆ ಉಲ್ಲಂಘನೆಯ ವಿರುದ್ಧದ ಕ್ರಮವೆಂದು ಹೇಳಿದೆ. ಐಎ ಇನ್ನೂ ಅಧಿಕೃತವಾಗಿ ಪ್ರತಿಕ್ರಿಯೆ ನೀಡಿಲ್ಲ. ಮುಂದಿನ ದಿನಗಳಲ್ಲಿ ಈ ನಿರ್ಧಾರ ಅಂತಾರಾಷ್ಟ್ರೀಯ ಅಣು ನಿರ್ವಹಣಾ ವ್ಯವಸ್ಥೆ ಮತ್ತು ಪಶ್ಚಿಮ ರಾಷ್ಟ್ರಗಳ ಜೊತೆಗಿನ ಸಂಬಂಧಗಳ ಮೇಲೆ ಪರಿಣಾಮ ಬೀರುತ್ತದೆ ಎಂಬುದು ಗಮನಾರ್ಹ ಅಂಶವಾಗಿದೆ. ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಮತ್ತು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯೆಲ್ ಮ್ಯಾಕ್ರೋನ್ 3 ವರ್ಷಗಳ ನಂತರ ಮೊದಲ ಬಾರಿ ದೂರವಾಣಿ ಸಂಭಾಷಣೆ ನಡೆಸಿದ್ದಾರೆ. ಈ ಸಂಭಾಷಣೆಯಲ್ಲಿ ಉಕ್ರೇನ್ ಯುದ್ಧ, ಮಧ್ಯಪ್ರಾಚ್ಯ ಪರಿಸ್ಥಿತಿ ಮತ್ತು ಇರಾನ್ ಅಣು ಕಾರ್ಯಕ್ರಮದ ಬಗ್ಗೆ ಚರ್ಚೆ ನಡೆದಿದೆ. ಮ್ಯಾಕ್ರೋನ್ ಉಕ್ರೇನ್ ಯುದ್ಧಕ್ಕೆ ತಾತ್ಕಾಲಿಕ ವಿರಾಮ ನೀಡಬೇಕೆಂದು ಪುಟಿನ್ಗೆ ಮನವಿ ಮಾಡಿದ್ದಾರೆ. ಆದರೆ ಪುಟಿನ್ ಪಶ್ಚಿಮ ರಾಷ್ಟ್ರಗಳೇ ಉಕ್ರೇನ್ ಸಂಘರ್ಷಕ್ಕೆ ಕಾರಣ ಎಂದು ಹೇಳಿದ್ದಾರೆ ಮತ್ತು ಉಕ್ರೇನ್ನ ಹೊಸ ಭೂಪ್ರದೇಶ ವಾಸ್ತವಿಕತೆಯನ್ನು ಒಪ್ಪಿಕೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ಇದರಲ್ಲಿ ಇರಾನ್ನ ಅಣು ಕಾರ್ಯಕ್ರಮವು ಪ್ರಮುಖವಾಗಿ ಚರ್ಚೆಗೆ ಬಂದಿದೆ. ಪುಟಿನ್ ಇರಾನ್ಗೆ ಶಾಂತಿಯುತ ಉದ್ದೇಶಕ್ಕಾಗಿ ಅಣು ತಂತ್ರಜ್ಞಾನ ಅಭಿವೃದ್ಧಿಪಡಿಸುವ ಹಕ್ಕು ಇದೆ ಎಂದು ಹೇಳಿದ್ದಾರೆ. ಮ್ಯಾಕ್ರೋನ್ ಇರಾನ್ ವಿಷಯದಲ್ಲಿ ಸಹ ಶಾಂತಿ ಮತ್ತು ಸಂವಾದಕ್ಕೆ ಆದ್ಯತೆ ನೀಡಬೇಕೆಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಈ ಸಂಭಾಷಣೆಯ ನಂತರ ಮ್ಯಾಕ್ರೋನ್ ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿಗೆ ಕರೆ ಮಾಡಿ ಪುಟಿನ್ ಜೊತೆ ನಡೆದ ಮಾತುಕತೆ ಬಗ್ಗೆ ವಿವರ ನೀಡಿದ್ದಾರೆ. ಈ 3 ವರ್ಷಗಳ ನಂತರ ನಡೆದ ಈ ಸಂಭಾಷಣೆಗೆ ಪಶ್ಚಿಮ ರಾಷ್ಟ್ರಗಳು ಮತ್ತು ಜಾಗತಿಕ ನಾಯಕರು ಹೆಚ್ಚಿನ ಗಮನ ಹರಿಸಿದ್ದಾರೆ. ಉಕ್ರೇನ್ ಯುದ್ಧ, ಇರಾನ್ ಅಣು ಒಪ್ಪಂದ ಮತ್ತು ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಸ್ಥಾಪನೆಗೆ ಈ ಮಾತುಕತೆಗಳು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಪರಿಣಾಮ ತರುತ್ತವೆ ಎಂಬುದು ಕುತೂಹಲದ ವಿಷಯವಾಗಿದೆ. ಎಚ್ಡಿಬಿ ಫೈನಾನ್ಷಿಯಲ್ ಸರ್ವಿಸಸ್ ಕಂಪನಿಯ ಐಪಿಒ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಭರ್ಜರಿ ಆರಂಭ ಕಂಡಿದೆ. ಈ ಕಂಪನಿ ಷೇರುಗಳು ಇಂದು ಮಾರುಕಟ್ಟೆಯಲ್ಲಿ 13% ಪ್ರೀಮಿಯಂನಲ್ಲಿ, ಅಂದರೆ $840 ದರದಲ್ಲಿ ಲಿಸ್ಟ್ ಆಗಿವೆ. ಇದರಿಂದಾಗಿ ಎಚ್ಡಿಬಿ ಫೈನಾನ್ಷಿಯಲ್ ಸರ್ವಿಸಸ್ ದೇಶದ 8ನೇ ಅತಿ ಮೌಲ್ಯಯುತ ಎನ್ಬಿಎಫ್ಸಿ ಆಗಿ ಹೊರಹೊಮ್ಮಿದೆ. ಕಂಪನಿಯ ಮಾರುಕಟ್ಟೆ ಮೌಲ್ಯ ಸುಮಾರು 70,000 ಕೋಟಿ ತಲುಪಿದೆ. ಈ ಐಪಿಒಗೆ ಬೃಹತ್ ಪ್ರತಿಕ್ರಿಯೆ ಸಿಕ್ಕಿದ್ದು, ಇನ್ಸ್ಟಿಟ್ಯೂಷನಲ್ ಹೂಡಿಕೆದಾರರಿಂದ 55 ಪಟ್ಟು ಓವರ್ ಸಬ್ಸ್ಕ್ರಿಪ್ಷನ್ ಆಗಿದೆ.
ಆದರೆ ರಿಟೇಲ್ ಹೂಡಿಕೆದಾರರಿಂದ ಮಾತ್ರ 1.4 ಪಟ್ಟು ಬಿಡ್ಗಳು ಬಂದಿವೆ. ಎಚ್ಡಿಎಫ್ಸಿ ಬ್ಯಾಂಕ್ನ ಸಹಾಯಕ ಸಂಸ್ಥೆಯಾಗಿರುವ ಎಫ್ಟಿಬಿ ಫೈನಾನ್ಷಿಯಲ್ ಸರ್ವಿಸಸ್ ಗ್ರಾಹಕರಿಗೆ ಸಾಲ, ಬಿಪಿಒ ಸೇವೆಗಳು ಮತ್ತು ಬ್ಯಾಕ್ ಆಫೀಸ್ ಸಪೋರ್ಟ್ ನೀಡುತ್ತದೆ. ಈ ಐಪಿಒ ಮೂಲಕ ಕಂಪನಿಗೆ 12,500 ಕೋಟಿ ಸಂಗ್ರಹವಾಗಿದೆ. ಹೂಡಿಕೆದಾರರು ಷೇರುಗಳ ಹಂಚಿಕೆ ಸ್ಥಿತಿಯನ್ನು ಆನ್ಲೈನ್ನಲ್ಲಿ ಪರಿಶೀಲಿಸಬಹುದು. ಒಟ್ಟಾರೆ ಎಫ್ಟಿಬಿ ಫೈನಾನ್ಷಿಯಲ್ ಸರ್ವಿಸಸ್ ಐಪಿಒ ಭಾರತದ 2025ನೇ ಸಾಲಿನ ಅತಿ ದೊಡ್ಡ ಐಪಿಒ ಆಗಿ ದಾಖಲೆ ಬರೆದಿದೆ. ಜುಲೈ 2025ರಲ್ಲಿ ಜಿಎಸ್ಟಿ ವ್ಯವಸ್ಥೆಯಲ್ಲಿ ಪ್ರಮುಖ ಬದಲಾವಣೆಗಳು ನಿರೀಕ್ಷೆಯಲ್ಲಿವೆ. ಕೇಂದ್ರ ಸರ್ಕಾರ ಮತ್ತು ಜಿಎಸ್ಟಿ ಕೌನ್ಸಿಲ್ ಮಧ್ಯಮ ವರ್ಗ ಮತ್ತು ಸಾಮಾನ್ಯ ಜನರಿಗೆ ಅನುಕೂಲವಾಗುವಂತೆ ಜಿಎಸ್ಟಿ ದರಗಳನ್ನು ಕಡಿಮೆ ಮಾಡುವ ಪ್ರಸ್ತಾವನೆ ಮೇಲೆ ಚರ್ಚೆ ನಡೆಸುತ್ತಿದೆ. ಈಗಿನ ಜಿಎಸ್ಟಿ ದರಗಳು 0%, 5%, 12%, 18% ಮತ್ತು 28% ಹಂತಗಳಲ್ಲಿ ಇದ್ದು, ಅನೇಕ ದಿನಸಿ ಮತ್ತು ಅಗತ್ಯ ವಸ್ತುಗಳು 12% ಅಥವಾ 18% ದರದಲ್ಲಿ ತೆರಿಗೆಗೆ ಒಳಪಟ್ಟಿವೆ. ಇತ್ತೀಚಿನ ವರದಿಗಳ ಪ್ರಕಾರ 12% ಜಿಎಸ್ಟಿ ಹಂತವನ್ನು ಸಂಪೂರ್ಣವಾಗಿ ತೆಗೆದುಹಾಕಿ ಅನೇಕ ದಿನಸಿ ಮತ್ತು ಅಗತ್ಯ ವಸ್ತುಗಳನ್ನು 5% ದರಕ್ಕೆ ತರಲು ಸರ್ಕಾರ ಯೋಜನೆ ಮಾಡುತ್ತಿದೆ. ಇದರಿಂದ ಟೂತ್ಪೇಸ್ಟ್, ಬಟ್ಟೆ, ಪಾದರಕ್ಷೆ, ಗೃಹೋಪಯೋಗಿ ವಸ್ತುಗಳು, ಗೋಧಿ ಹಿಟ್ಟು, ಚಹಾ, ಪಲ್ಸ್, ಗೀ, ಸಾಬೂನು, ಸ್ನ್ಯಾಕ್ಸ್ ಮುಂತಾದವುಗಳ ಬೆಲೆ ಕಡಿಮೆಯಾಗುವ ಸಾಧ್ಯತೆ ಇದೆ. ಇದರಿಂದ ಮಧ್ಯಮ ಮತ್ತು ಕೆಳಮಟ್ಟದ ಕುಟುಂಬಗಳಿಗೆ ನೇರ ಲಾಭವಾಗಲಿದೆ. ಇದೇ ವೇಳೆ ಸಿಗರೇಟು, ಕಾರ್ಬೋನೇಟೆಡ್ ಡ್ರಿಂಕ್ಸ್, ಲಕ್ಸುರಿ ಕಾರುಗಳು ಮುಂತಾದ ವಸ್ತುಗಳ ಮೇಲೆ ಹೆಚ್ಚುವರಿ ಜಿಎಸ್ಟಿ ಅಥವಾ ಸೆಸ್ ವಿಧಿಸುವ ಬಗ್ಗೆ ಕೂಡ ಚರ್ಚೆ ನಡೆಯುತ್ತಿದೆ. ಜಿಎಸ್ಟಿ ಕೌನ್ಸಿಲ್ ಮುಂದಿನ ಸಭೆಯಲ್ಲಿ ಈ ಪ್ರಸ್ತಾವನೆಗಳನ್ನು ನಿರ್ಧರಿಸುವ ಸಾಧ್ಯತೆ ಇದೆ. ಇನ್ನೊಂದು ಮಹತ್ವದ ಬದಲಾವಣೆ ಎಂದರೆ ಜುಲೈ 2025ರಿಂದ ಜಿಎಸ್ಟಿ ರಿಟರ್ನ್ ಫೈಲಿಂಗ್ ನಿಯಮಗಳು ಕಟ್ಟುನಿಟ್ಟಾಗುತ್ತಿದ್ದು, ಸಮಯಕ್ಕೆ ಸರಿಯಾಗಿ ರಿಟರ್ನ್ ಸಲ್ಲಿಸದಿದ್ದರೆ ದಂಡ ವಿಧಿಸಲಾಗುತ್ತದೆ. ಒಟ್ಟಿನಲ್ಲಿ ಜಿಎಸ್ಟಿ ದರಗಳಲ್ಲಿ ಸರಳೀಕರಣ ಮತ್ತು ಕಡಿತದಿಂದ ದಿನಸಿ ವಸ್ತುಗಳು, ಬಟ್ಟೆ, ಪಾದರಕ್ಷೆ, ಟೂತ್ಪೇಸ್ಟ್, ಸಾಬೂನು ಮುಂತಾದವುಗಳು ಮುಂದಿನ ದಿನಗಳಲ್ಲಿ ಕಡಿಮೆ ಬೆಲೆಯಲ್ಲಿ ದೊರೆಯುವ ಸಾಧ್ಯತೆ ಇದೆ.